6 ತಿಂಗಳು 6 ತಿಂಗಳಲ್ಲಿ ಆಯ್ತು. ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಉನ್ನತ ಪ್ರಾಧಿಕಾರ ಆಯ್ತು. 6 ತಿಂಗಳಾಯ್ತು, 12 ತಿಂಗಳಾಯ್ತು. 6 ತಿಂಗಳಲ್ಲಿ ವರದಿ ಬರಬೇಕಾಗಿತ್ತು. 6 ತಿಂಗಳು ವರದಿನೂ ಬಂದಿಲ್ಲ. ಈಗ 12 ತಿಂಗಳಾಯ್ತು, ವರದಿನೂ ಇಲ್ಲ. ನಾನು ಮೊನ್ನೆ ಫೋನ್ ಮಾಡಿದ್ದೆ ಇಲಾಖೆಗೆ. ನಾನು ಈ ಸರಿ ಎಲ್ಲ ಇಲಾಖೆ ಸೆಕ್ರೆಟರಿಗೂ ಫೋನ್ ಮಾಡಿದ್ದೀನಿ. ನಾನು ಏನಪ್ಪಾ ಸ್ಥಿತಿ ಅಂತ ಹೇಳಿ ಅವ್ರು ಕೇಳಿದೆ. ಇನ್ನೂ ಮ್ಯಾಚ್ ಅಪ್ ಮಾಡ್ತಾ ಇದ್ದೀರಿ ಸರ್ ಅಂತ, ಮೇಕಪ್ ಮಾಡ್ತಾ ಇದ್ದೀರಿ ಸರ್ ಅಂತ. ಈ ಸಿನಿಮಾ ಮಾಡಬೇಕಾದ್ರೆ ಮೇಕಪ್ ಮಾಡ್ತಾರಲ್ಲ, ಕೊನೆ ಎಂಡಿಂಗ್, ಆ ಮೇಕಪ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋದು ಯಾವಾಗ? ವರದಿ ಬರೋದು ಯಾವಾಗ? ಯಾವಾಗ ಬರೋದು? ಮುಖ್ಯಮಂತ್ರಿಗಳು 6 ತಿಂಗಳಂತ ಇಲ್ಲಿ ಹೇಳ್ಬಿಟ್ರು ವಿಧಾನಸಭೆಯಲ್ಲಿ, ಇಲ್ಲೇ ಹೇಳಿದ್ರು. ಎಲ್ಲಿ ವರದಿನೂ ಇಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಇಲ್ಲ. ಅಧ್ಯಕ್ಷ, ನಾವು ಚರ್ಚೆ ಮಾಡಿ ಪ್ರತಿ ಸರಿ ಮಾಡ್ತೀರಿ, ಎಲ್ಲ ಕಡೆ ದಿನನಿತ್ಯ ಕೂಗು ಈಗ ಉತ್ತರ ಕರ್ನಾಟಕ ಸಪರೇಟ್ ಆಗಬೇಕು, ಈ ತರದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕೆ ಇದೆ ಡಿಲೇ? ಬಿಕಾಸ್ ಆಫ್ ಡಿಲೇ. ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ ಡಿಲೇ ಡಿಲೇ. ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಇದೊಂದರಲ್ಲಿ ಡಿಲೇ ಆಯ್ತಲ್ಲ. ಈಗ ಗೋವಿಂದರಾವ್, ಸನ್ಮಾನ್ಯ ಗೋವಿಂದರಾವ್ ಅವ್ರದ್ದು ವರದಿ ಇನ್ನೂ ಬಂದಿಲ್ಲ. ಅವ್ರದ್ದು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು. ಅವ್ರು ಮತ್ತೆ ಸಮಯ ಕೊಡ್ಬೇಕಲ್ಲ. ಈಗ 6-12 ತಿಂಗಳಾದ್ಮೇಲೆ ಇನ್ನೊಂದು 6 ತಿಂಗಳು ಕೊಡ್ಬೇಕು. ಹಿಂಗೆ ಆದ್ಮೇಲೆ ಅಷ್ಟೊತ್ತಿಗೆ ಸರ್ಕಾರನೇ ಇರಲ್ಲ, ನಾವು ಗೊತ್ತಿಲ್ಲ. ಅದಕ್ಕೆ ನಿಮಗೆ ನಾನು ಉತ್ತರ ಕರ್ನಾಟಕದ ಕಾಳಜಿ ಇದೆ, ನನಗಿದೆ ಅಂತ ಪದೇ ಪದೇ ಹೇಳ್ತಾರೆ ಸರ್ಕಾರ, ಮುಖ್ಯಮಂತ್ರಿಗಳು. ಇದರಲ್ಲಿ ನಾನು ಹೇಳಿದೆ ಅವಾಗ ಗೇಟು, ಸನ್ಮಾನ್ಯ ಸಭಾಧ್ಯಕ್ಷರೇ, ಗೇಟ್ ರಿಪೇರಿ ಮಾಡೋದ್ರಲ್ಲಿ ಅವರು ಮಾಡಕ್ಕಾಗಿಲ್ಲ. ತುಂಗಭದ್ರಾ ಗೇಟು ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. ಎರಡನೇ ಉದಾಹರಣೆ ಪ್ರೊಫೆಸರ್ ಗೋವಿಂದರಾವ್ ಅವರದ್ದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಇಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದು, ಇದೇ ಸದನದಲ್ಲಿ ಇಲ್ಲೇ ಹೇಳಿದ್ರು. ಇನ್ನ ಅದಕ್ಕೇನು ಉಪ್ಪು ಖಾರ ಏನೂ ಇಲ್ಲ, ಹುಳಿನೂ ಇಲ್ಲ. ಸಭಾಧ್ಯಕ್ಷರೇ, ಏನೂ ಇಲ್ಲ. ಪ್ರೊಫೆಸರ್ ಗೋವಿಂದರಾವ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಅವ್ರು ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಅಂತ ಹೇಳಿದೆ, ಮುಟ್ಟಿಲ್ಲ ಅಂತ ಹೇಳಿದ್ರು ಅಷ್ಟೇ. ಸರ್, 1.5 ವರ್ಷ ಆಯ್ತು ಪ್ರೊಫೆಸರ್ ಹೋಗಿ ಕೂತ್ಕೊಳ್ಳಿ. 2 ಉದಾಹರಣೆಯನ್ನ ಕೊಟ್ಟಿದ್ದೀನಿ. 3ನೇ ಉದಾಹರಣೆ, ಥರ್ಡ್ ಪಾಯಿಂಟ್, KKRDBಯ ಅನುದಾನದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲಾ ತಾಲೂಕು ಆಸ್ಪತ್ರೆಗಳು, PHC ಮತ್ತು CHCಗಳನ್ನು ನಿರ್ಮಿಸಲು 900 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು. 2024 ಬೆಳಗಾವಿಯ ಅಧಿವೇಶನದಲ್ಲಿ ಘೋಷಣೆ ಮಾಡಲಾಗಿತ್ತು. ಮಾಡಿದ್ರು, ಸ್ವಾಗತ ಮಾಡ್ತೀನಿ. 900 ಕೋಟಿ ಆಸ್ಪತ್ರೆಗಳಿಗೆ. ನೀವು ಮೋಸ್ಟ್ಲಿ ನೆಕ್ಸ್ಟ್ ಅಲ್ಲಿ ಹೋಗ್ಬೋದನ್ನೋ ಗೊತ್ತಿಲ್ಲ, ಹಂಗಂತ ಪತ್ರಿಕೆಯಲ್ಲೆಲ್ಲ ಬರೀತಾ ಇದ್ರು, ಗೊತ್ತಿಲ್ಲ ನಿಮ್ಮ ಇಂಟ್ರೆಸ್ಟ್ ಏನಾಯ್ತೋ ನನಗೆ ಗೊತ್ತಿಲ್ಲ. ಆಯ್ತು, 900 ಕೋಟಿ. ಅದಾದ್ಮೇಲೆ ವಿಶೇಷ ಸಚಿವ ಸಂಪುಟದ ಸಭೆ ಆಯ್ತು ಕಲಬುರಗಿಯಲ್ಲಿ. ಅಲ್ಲೂ ಅದಕ್ಕೆ ಅನುಮೋದನೆ ಕೊಟ್ಟರು. ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನಾನು ಪ್ರಶ್ನೆ ಕೇಳೋದಷ್ಟೇ. ನಮ್ದೆಲ್ಲ ಪ್ರಶ್ನೆ, ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀರಾ? ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ? ಗುದ್ದಲಿ ಪೂಜೆ ಆಯ್ತಾ? ಇನಾಗ್ರೇಷನ್ ಆಯ್ತಾ? ಇಷ್ಟೇ ನಾನು ಕೇಳೋದು ಪ್ರಶ್ನೆ ಇವತ್ತು ಸರ್ಕಾರನ. ಅದಕ್ಕಿಂತ ಬಹಳ ಪ್ರಮುಖವಾಗಿ ಇನ್ನೊಂದು ಇಂಪಾರ್ಟೆಂಟು, ಮುಖ್ಯಮಂತ್ರಿಗಳು ಹೇಳಿದ್ರು